ಇದೇ ತಿಂಗಳು 3ನೇ ತಾರೀಕು ಅಂದ್ರೆ ಬುಧವಾರ ನಮ್ಮ ಹುಣಸೂರು ತಾಲೂಕಿನ ಅದರಲ್ಲೂ ಹುಣಸೂರು ಗ್ರಾಮ ಟೌನ್ ನಲ್ಲಿರುವ ಸುಪ್ರಸಿದ್ಧ ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಲೋಹಿತ್ ರವರ ಒಂದು 43ನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಇದೇ ನಮ್ಮ BM ರಸ್ತೆ ಕನಕ ಭವನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತದೆ. ಅದರಲ್ಲೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಬರ್ತ್ಡೇ ಹುಟ್ಟುಹಬ್ಬ ಅಂತಂದ್ರೆ ಬೇರೆ ಬೇರೆ ತರ ಆಚರಣೆ ಮಾಡ್ಕೊತಾರೆ. ಸ್ನೇಹಿತರುಗಳು ಕರೆಸೋದು, ಎಲ್ಲೋ ಒಂದು ಪಾರ್ಟಿ ಹಾಲ್ ಮಾಡೋದು, ಪಾರ್ಟಿ ಇದ್ ಮಾಡೋದು, ಊಟ ತಿಂಡಿ ಕೊಟ್ಟು ಮೋಜು ಮಸ್ತಿ ಮಾಡೋಂತ ಕಾಲದಲ್ಲೂ ಕೂಡ ನಮ್ಮ ಡಾಕ್ಟರ್ ಲೋಹಿತ್ ರವರು, ಅವರು ಕೇರ್ಪೇಟೆ ತಾಲೂಕು ಪುರ ಗ್ರಾಮದವರು, ಅವರು ಇಲ್ಲಿ ಬಂದು 6 ವರ್ಷಗಳ ಕಾಲ ಆಯ್ತು. 6 ವರ್ಷಗಳ ಕಾಲದಲ್ಲಿ ಒಂದು ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಆಯಿತು. ಮಾನ್ಯ ಸಿದ್ದರಾಮಯ್ಯನವರಿಗೆ ಬಂದು ಅದರ ಉದ್ಘಾಟನೆಯನ್ನ ಮಾಡುವಂಥದ್ದು ನಾವು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಅವರು ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನ ಒಂದು ಸಾಮಾಜಿಕವಾಗಿ, ಒಂದು ಜನಗಳ ಒಂದು ಸಾರ್ವಜನಿಕರ ಸೇವೆಗಾಗಿ ಮುಡಿಪಿಟ್ಟಿರುವಂಥದ್ದು ನಾವು ಅದನ್ನ ನೋಡ್ತಾ ಇದೀವಿ. ಪ್ರತಿ ವರ್ಷ ಒಂದು ಆರೋಗ್ಯ ತಪಾಸಣೆ, ಉಚಿತ ಆರೋಗ್ಯ ತಪಾಸಣೆ ಇರ್ಬೋದು, ಇಲ್ಲ ಕಾವೇರಿ ಪುರಸ್ಕಾರ ಅಂತ ಅಂದ್ಬಿಟ್ಟು MBBS ಸ್ಟೂಡೆಂಟು, ಇಂಜಿನಿಯರಿಂಗ್ ಸ್ಟೂಡೆಂಟು ಏನು ನಮ್ಮ ಗೌರ್ಮೆಂಟ್ ಸೀಟ್ ತಗೊಂಡಿರ್ತಾರೆ ಅವ್ರಿಗೆ ಒಂದು ಕಾವೇರಿ ಪುರಸ್ಕಾರ ಅಂತ ಕಾರ್ಯಕ್ರಮ ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈಗ 1.5 ವರ್ಷದ ಹಿಂದೆ ನಮ್ಮ ಮೇಘಾಲಯ ರಾಜ್ಯದ ರಾಜ್ಯಪಾಲರಾದಂತ ವಿಜಯಶಂಕರ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದು ಅವತ್ತು ಹುಣಸೂರು ತಾಲೂಕಿನ ಎಲ್ಲ ಸಮಾಜದ ಮಕ್ಕಳುಗಳಿಗೆ, SSLC ಮತ್ತು PUC ಮಕ್ಕಳುಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ, ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತು. ಅದೇ ರೀತಿ ಈ 3ನೇ ತಾರೀಕು ಅವರ ಒಂದು 43ನೇ ವರ್ಷದ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದಲ್ಲೂ ಕೂಡ ನಮ್ಮ ಕನಕ ಭವನದಲ್ಲಿ ಸರಳವಾಗಿ, ಅದರಲ್ಲೂ ಕೂಡ ನಮ್ಮ ಹುಣಸೂರಿನ ಪ್ರಮುಖ 2 ಮಠಗಳಿದಾವೆ. ಒಂದು ಮಾದಳ್ಳಿ ಮಠ ಸದಾಶಿವ ಸ್ವಾಮಿಗಳು, ಹಾಗೆ ಗಾವಡಗೆರೆ ಮಠ ನಟರಾಜ ಸ್ವಾಮಿಗಳು, ಹಾಗೆ ನಮ್ಮ KR ನಗರ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಶ್ರೀ ಶ್ರೀ ಶಿವಾನಂದ ಮಹಾಪುರಿ ಸ್ವಾಮೀಜಿಗಳು ಆಗಮಿಸ್ತಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ವಿಶ್ವನಾಥ್ ಸಾಹೇಬರು, ಹಾಗೆ ನಮ್ಮ ಜನಪ್ರಿಯ ಶಾಸಕರು, ಯುವ ಉತ್ಸಾಹಿಗಳಾದಂತ GD ಹರೀಶ್ ಗೌಡ್ರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. 350ರಿಂದ 400 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಅದರ ಜೊತೆಗೆ ಏನು ಕಲಾವಿದರಿದ್ದಾರೆ ಹುಣಸೂರು ತಾಲೂಕಿನಲ್ಲಿ, ನಾಟಕ ಆಡುವಂಥವ್ರು ಇರ್ಬೋದು, ಹಾಗೆ ಸಣ್ಣ ಸಣ್ಣ ಕಿರು ಚಿತ್ರಗಳಲ್ಲಿ ಮಾಡಿರೋಂಥದ್ದು ಇರ್ಬೋದು, ಕಲಾವಿದರಿಗೂ ಪ್ರೋತ್ಸಾಹ ಕೊಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಆ ಭಗವಂತ, ಚಾಮುಂಡೇಶ್ವರಿ ತಾಯಿ, ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ, ಶ್ರೀ ವಿಘ್ನೇಶ್ವರ ಸ್ವಾಮಿ ಇನ್ನೂ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಒಂದು ಜನಪರ ಕಾರ್ಯಕ್ರಮಗಳನ್ನ, ಒಂದು ಜನರ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಳ್ಳಿ. ಅದೇ ರೀತಿ ಹಾಸ್ಪಿಟ್ಲು ಕೂಡ ಬಂದಂತವ್ರಿಗೆ ಭಾರಿ ಕಡಿಮೆ ದರದಲ್ಲಿ, ಅದರಲ್ಲೂ ಮೈಸೂರಿಗೆ ಹೋದ್ರೆ ಒಂದು ಆಪರೇಷನ್ಗೆ 50ರಿಂದ 60 ಸಾವಿರ ಆಗುವಂತ ಒಂದು ಆಪರೇಷನ್ ಇಲ್ಲಿ ಒಂದು 25ರಿಂದ 30 ಸಾವಿರ ಮಾಡೋ ಲೆಕ್ಕಾಚಾರದಲ್ಲಿ ಒಂದು ಗ್ರಾಮೀಣ ಭಾಗಕ್ಕೆ, ಅದರಲ್ಲೂ KR ನಗರ, ಕೋಟೆ, ಹಿರಿಯಾಪಟ್ಟಣ ಈ 4 ತಾಲೂಕುಗಳ ಒಂದು ಹೆಡ್ ಕ್ವಾರ್ಟರ್ ಹುಣಸೂರು. ಇಲ್ಲಿ ಇಂಥದ್ದೊಂದು ಹಾಸ್ಪಿಟ್ಲು, ಸುಸಜ್ಜಿತವಾದ ಒಂದು ಹಾಸ್ಪಿಟ್ಲ್ ಬೇಕಾಯ್ತು. ಅದನ್ನ ಮಾಡಿದರೆ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ. ಇದೇ ರೀತಿ ಸೇವೆ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಅವ್ರ ಶಕ್ತಿ ಕೊಡ್ಲಿ, ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡ್ಲಿ, ಒಳ್ಳೇದಾಗ್ಲಿ ಅಂತ ಬಯಸ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಗಣೇಶ್ ಕುಮಾರ್ ಸ್ವಾಮಿ ಅಂತ, ಮಾಜಿ ನಗರಸಭಾ ಅಧ್ಯಕ್ಷರು ಹುಣಸೂರು ಟೌನ್.